ಹೇಗಿದೆ ಮಗಳೇ? ನನ್ಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಸರಿ ಆಯ್ತು, ಮೊದಲು ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಬೇಗ ಹೋಗೋಣ ನಾವು. ಫಸ್ಟ್ ಹೋಗ್ತಿರೋದು ಎಲ್ಲಿಗೆ? ಎಲ್ಲಿಗೆ? ಸ್ಕೂಬಾ ಡೈವಿಂಗ್ಗೆ. ಹಲೋ ಹಲೋ, ಗೋವಿಂದ್ ಅವರಾ? ಹೌದು, ಯಾರು ಮಾತಾಡ್ತಿರೋದು? ಪಾಲ್ಗುಣಿ ಮೇಡಮ್ ಅವರು ಬಾಂಬೆ ಹುಡುಗರನ್ನ ಪಿಕ್ ಮಾಡೋದಕ್ಕೆ ಹೇಳಿದ್ರಲ್ಲ, ನಾನೇ ಆ ಡ್ರೈವರ್. ಓ ಹೌದಾ? ಅವ್ರನ್ನ ಪಿಕಪ್ ಮಾಡಿದ್ರಾ? ಹೋಟೆಲ್ ಯಾವುದು ಅಂತ ಗೊತ್ತಾಯ್ತಾ? ಇಲ್ಲ ಸರ್, ನೀವೇ ಹೇಳ್ತೀರಾ ಇಲ್ಲ ಅವರನ್ನೇ ಕೇಳಲ್ಲ? ಬೇಡ ಬೇಡ, ಅವ್ರಿಗೆ ಜಾಸ್ತಿ ಕಾಲ್ ಮಾಡೋದು ಬೇಡ. ಅವಶ್ಯಕತೆ ಇದ್ದಾಗ ಮಾತ್ರ ಕಾಲ್ ಮಾಡಕ್ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಪಾಲ್ಗುಣಿ ಮೇಡಮ್ಗೆ ನೀವು ಕಾಲ್ ಮಾಡೋ ಹಾಗಿಲ್ಲ. ಏನೇ ವಿಷಯ ಇದ್ರೂ ನೀವು ಡೈರೆಕ್ಟ್ ಆಗಿ ನನಗೆ ಹೇಳಬೇಕು. ಸರಿ ಸರ್, ನಾನು ಅವ್ರಿಗೆ ಕಾಲ್ ಮಾಡಲ್ಲ. ಏನೇ ಇದ್ರೂ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ. ಆ ರೌಡಿಗಳನ್ನ ಅಲರ್ಟ್ ಆಗಿರ ಕೇಳಿ. ಆ ಅಶೋಕ್ ಭೈರವಿ ಎಲ್ಲಿ ಹೋಗ್ತಾರಂತ ತಿಳ್ಕೊಂಡು ಕಾಲ್ ಮಾಡಿ ಹೇಳ್ತೀನಿ. ನಮ್ಮನ್ನ ಫಾಲೋ ಮಾಡಿ ಸಮಯ ನೋಡ್ಕೊಂಡು ಆ ಭೈರವಿ ಕತೆ ಮುಗಿಸ್ಬಿಡಿ. ಸರಿ ಸರ್, ಹಾಗೆ ಮಾಡ್ತೀನಿ ಬಿಡಿ. ಈಗ ಅವ್ರನ್ನ ಹೋಟ್ಲಿಗೆ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ಸರಿ ಆಯ್ತು. ಎರಡು ದಿನ ಬಿಟ್ಟು ಬರ್ತೀನಿ. ಅಭಿರಾಮಿ ಇಲ್ಲ ಅಂದ್ರೆ ನೀವ್ ಯಾರೂ ಇರೋದಿಲ್ಲ. ಆದಿ, ನಿನಗ್ ಸುಮ್ನೆ ಇದ್ರೆ ಹೇಗೋ? ಏನ್ ಮಾಡ್ಬೇಕಮ್ಮ ಮತ್ತೆ ನಾನು? 2 ದಿನ ಬಿಟ್ಟು ಬಂದು ನೋಡುಂತ ಶಿವಗಾಮಿಗೆ ಹೇಳಿದ್ಯಲ್ಲ, ಈಗ ಅವಳು ಬಂದ್ರೆ ಏನ್ ಗತಿ? ಅಭಿರಾಮಿ ಎಲ್ಲಿದ್ದಾಳೆ? ಹುಡುಕಿದ್ಯೋ ಇಲ್ವೋ? ನನ್ ಬಗ್ಗೆ ಯಾಕೋ ಕಾಳಜಿನೇ ಇಲ್ಲ ಅನ್ಸ್ತಿದೆ. ಅಲ್ಲ ಕಣೋ, ಶಿವಗಾಮಿ ಬಂದು ನೋಡಿದಾಗ ಅಭಿರಾಮಿ ಮನೇಲಿಲ್ಲ ಅಂತ ಗೊತ್ತಾದ್ರೆ ಅವಳು ಸುಮ್ಮನೆ ಬಿಡ್ತಾಳೇನೋ? ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಹಾರಿಕಾ ಏನೋ ಪ್ಲಾನ್ ಮಾಡಿದಾಳೆ. ಶಿವಗಾಮಿನ ಅವಳು ನೋಡ್ಕೋತಾಳೆ. ನೀನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಏನು ತಲೆ ಕೆಡ್ಸ್ಕೋಬಾರ್ದ? ಯಾಮಾರಿದಿದ್ರೆ ಇವತ್ತು ಮಧ್ಯಾಹ್ನ ನನ್ನ ತಲೆ ಹೋಗಿರೋದು ಕಣೋ, ಸುಟ್ಟು ಬೂದಿ ಆಗಿರ್ತಿದ್ದೆ. ಏನ್ ಪ್ಲಾನ್ ಮಾಡಿದಾಳ ಅವಳು, ಅದನ್ನಾದ್ರೂ ಹೇಳು. ಶಿವಗಾಮಿ ಬಂದಾಗ ನೀನೇ ನೋಡು, ಗೊತ್ತಾಗತ್ತೆ. ಅಲ್ಲಿವರೆಗೂ ಕಾಯ್ಕೊಂಡಿರಕ್ ನನಗಾಗಲ್ಲ ಕಣೋ. ಅದೇನ್ ಪ್ಲಾನ್ ಅಂತ ಹೇಳು. ಹೇಳಿಲ್ವಾ ಶಿವಗಾಮಿ ಬಂದಾಗ ಗೊತ್ತಾಗತ್ತೆ ಅಂತ? ಸುಮ್ಮನೆ ಹೋಗಿ ಕೆಲಸ ನೋಡು. ನನ್ನನ್ನು ತುಂಬಾ ಸತಾಯಿಸ್ತಾ ಇದೀಯ ಕಣೋ ನೀನು. ಅದೇನ್ ಪ್ಲಾನ್ ಅಂತ ಹೇಳಿದ್ರೆ ನಿಮ್ಮಪ್ಪನ ಗಂಟೇನ್ ಹೋಗತ್ತೆ. ಅಮ್ಮ ಹೇಳಿಲ್ವಾ? ಏನೂ ಆಗಲ್ಲ, ನೀನ್ ಹೋಗು. ಎಲ್ಲ ನಾವು ವ್ಯವಸ್ಥೆ ಮಾಡಿದೀವಿ. ಏನ್ ವ್ಯವಸ್ಥೆ ಮಾಡ್ತೀಯೋ ಏನೋಪ್ಪ. ಆ ಶಿವಗಾಮಿ ನೆನ್ಸ್ಕೊಂಡ್ರೇನೆ ನಂಗೆ ಭಯ ಆಗತ್ತೆ. ಇವತ್ತು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಕ್ ನೋಡಿದ್ಲು, ನೆಕ್ಸ್ಟ್ ಟೈಮ್ ಬೆಂಕಿ ಹಚ್ಬಿಟ್ಟು ಹೊರಟೋಗ್ತಿರ್ತಾಳಷ್ಟೇ. ನಾನು ಸುಟ್ಟು ಬೂದಿ ಆಗ್ತೀನಿ, ನೀವು ಆರಾಮಾಗಿರಿ. ಅಮ್ಮ ಯಾಕಮ್ಮ ಹೀಗೆಲ್ಲ ಅಪಶಕನ ಮಾತಾಡ್ತೀಯಾ? ಏನೂ ಆಗಲ್ಲ ಅಂತ ಹೇಳ್ತಿಲ್ವಾ? ನೀನ್ ಹೇಳ್ತಿದ್ಯಪ್ಪ, ನನಗ್ ಸಮಾಧಾನ ಆಗ್ಬೇಕಲ್ಲ. ಆ ಶಿವಗಾಮಿ ಏನ್ ಮಾಡ್ತಾಳೋ ಏನೋ ಅಂತ ನನ್ ಜೀವ ಯಾವಾಗ್ಲೂ ಡಗ 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 ಅಂತ ಹೊಡ್ಕೋತಿರುತ್ತೆ. ಅಮ್ಮ, ನಿನ್ ಜೀವಕ್ಕೆ ನನ್ ಜೀವ ಗ್ಯಾರಂಟಿ, ಓಕೆನಾ? ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಹೋಗು. ಹೋಗ್ತೀನಿ, ಅದೇನ್ ಮಾಡ್ತಿರೋ ಮಾಡಿ.
ಅಶೋಕ್, ಯಾಕೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು? ನಾನು 2-3 ಸಲ ಟ್ರೈ ಮಾಡಿದೆ ಗೊತ್ತಾ. ನಾವು ಅಲ್ಲಿಂದ ಹೊರಟಿದ ತಕ್ಷಣನೇ ನಿಮ್ಮ ಮಗಳು ನನಗೊಂದು ಆರ್ಡರ್ ಮಾಡಿದ್ಲು. ಮೊಬೈಲ್ ಆನಲ್ಲಿದ್ರೆ ನಿನಗೆ ಕಾಲ್ಸ್ ಬರ್ತಾನೆ ಇರುತ್ತೆ, ನೀನ್ ಮೊಬೈಲಲ್ಲೇ ಬಿಸಿ ಇರ್ತೀಯಾ, ನನ್ನ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಲ್ಲ, ಅದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡು ಅಂತ ಹೇಳಿದ್ಲು. ಅವಳು ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗತ್ತಾ? ಅದಕ್ಕೆ ಮನೆಯಿಂದ ಹೊರಟು ಸ್ವಲ್ಪ ದೂರ ಬಂದಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಈಗ ಅವಳಿಂದ ಸ್ವಲ್ಪ ದೂರ ಬಂದು ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅವಾಗವಾಗ ಮೊಬೈಲ್ನ ಆನ್ ಮಾಡಿ ಯಾರಾದ್ರೂ ಮೆಸೇಜ್ ಮಾಡಿದಾರಾ ಅಥವಾ ಕಾಲ್ ಮಾಡಿದಾರಾ ಅಂತ ಚೆಕ್ ಮಾಡ್ಬೇಕು ತಾನೆ. ಓಕೆ, ಅವಾಗವಾಗ ಮೊಬೈಲ್ನ ಆನ್ ಮಾಡಿ ನೀನು ಮೆಸೇಜ್ ಬಂದಿದ್ಯಾ, ನೀನು ಕಾಲ್ಸ್ ಬಂದಿದ್ಯಾ ಅಂತ ಚೆಕ್ ಮಾಡಿ ನಿನಗೆ ವಾಪಸ್ ಕಾಲ್ ಮಾಡ್ತೀನಿ. ಓಕೆ, ಸರಿ ಆಯ್ತು. ಆರಾಮಾಗಿ ಹೋದ್ರಾ? ಟ್ರಾವೆಲ್ ಎಲ್ಲ ಸರಿಯಾಗಿತ್ತಾ? ಏನು ಪ್ರಾಬ್ಲಮ್ ಇಲ್ಲ. ಬಸ್ ಸೀಟ್ಸ್ ಎಲ್ಲ ಚೆನ್ನಾಗಿತ್ತು, ಟ್ರಾವೆಲಿಂಗು ಚೆನ್ನಾಗೇ ಇತ್ತು. ಬೆಂಗಳೂರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ ನಿನ್ನ ಮಕ್ಕಳು ಮುರುಡೇಶ್ವರದವರೆಗೂ ನಿಲ್ಸೇ ಇಲ್ಲ. ಮಧ್ಯ 1-2 ಅವರು ಮಲಗಿದ್ಲು ಅಷ್ಟೇ. ನನ್ ಬಗ್ಗೆ ಏನಾದ್ರೂ ಕೇಳಿದ್ಲಾ? ಅಪ್ಪ, ಅಮ್ಮ ಹೇಳ್ದಾಗೆ ನಾನು ಕೇಳಬೇಕಾಗಿತ್ತು. ಸಮ್ಮರ್ ಲೀವಲ್ಲೇ ಅಮ್ಮ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ, ಅವಾಗಲೇ ಅವ್ರ ಜೊತೆ ಬರಬೇಕಾಗಿತ್ತು. ಈಗ ಅಮ್ಮನ ಮಿಸ್ ಮಾಡ್ಕೋತಾ ಇದ್ದೀನಿ. ಐ ರಿಯಲಿ ಮಿಸ್ ಹರ್ ಅಂತ ತುಂಬ ಹೇಳ್ತಾ ಇದ್ಲು. ಹೌದಾ? ನಾನು ಬರ್ಬೇಕಿತ್ತು. ನೀವು ಹೊರಟ್ಮೇಲೆ ಅವಳದೇ ನೆನಪಲ್ಲಿದ್ದೆ ನಾನು. ಶಿವಕುಮಾರ್ ಬಂದು ಒಂದು ಚೆಕ್ಗೆ ಸೈನ್ ಮಾಡಿ ಅಂತ ಹೇಳಿದ್ರು. ನಾನೇನ್ ಮಾಡ್ದೆ ಗೊತ್ತಾ? ನನಗೆ ಗೊತ್ತಿಲ್ದಿರಂಗೆ ಐ ಮಿಸ್ ಯು ಪುಟ ಅಂತ ಬರ್ದಿದ್ದೆ. ಟ್ರಾವೆಲಿಂಗ್ ಮಾಡ್ತಾ ಉದ್ದಕ್ಕೂ ಅವಳು ಅಮ್ಮನ ಮಿಸ್ ಮಾಡ್ಕೋತಾ ಇದೀನಿ ಅಂತ ಹೇಳ್ತಾ ಇದ್ಲು. ಇಲ್ಲಿ ನೋಡ್ರೆ ನೀನು ಚೆಕ್ ಮೇಲೆ ಮಿಸ್ ಯು ಪುಟ್ಟ ಅಂತ ಬರ್ದಿದ್ದೀನಿ ಅಂತ ಹೇಳ್ತಿದ್ಯಾ. ಆದ್ರೂ ನೀವಿಬ್ರು ಕಿತ್ತಾಡ್ತಾನೆ ಇರ್ತೀರ. ಈ ಅಮ್ಮ ಮಗಳು ಕತೆ ಅರ್ಥನೇ ಆಗಲ್ಲ. ನಿಮ್ಮಿಬ್ರು ಮಧ್ಯೆ ನನ್ ತಲೆ ಕಮಲಮ್ಮನ್ ತಲೆ ಎಲ್ಲ ಅಷ್ಟೇ. ಏನ್ ಮಾಡೋದು, ಇಬ್ರಿಗೂ ಕೋಪ ಜಾಸ್ತಿ. ಸರಿ ಆಯ್ತು, ಊಟ ಮಾಡಿದ್ರ ನೀವು? ಹಾ, ಇವಾಗ ಮಾಡಿದ್ವಿ. ಊಟ ಆದ್ಮೇಲೆ ನಿನಗೆ ಕಾಲ್ ಮಾಡಿದ್ದು. ನಿಂದು ಊಟ ಆಯ್ತಾ? ಇಲ್ಲ ಅಶೋಕ್, ಇನ್ನೂ ಮಾಡಿಲ್ಲ. ಟೈಮ್ ಆಯ್ತಲ್ಲ, ಮಾಡು. ಈಗ ಹೋಗಿ ಮಾಡ್ತೀನಿ. ನೀವು ಜೋಪಾನವಾಗಿರಿ, ಹಾಗೆ ಟ್ರಿಪ್ನ ಎಂಜಾಯ್ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಬರ್ತ್ಡೇ ದಿನ ಇಲ್ಲಿಗೆ ಬರೋದನ್ನ ಮಿಸ್ ಮಾಡಬೇಡಿ. ನಾನು ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಂಡಿದ್ದೀನಿ, ಆಯ್ತಾ? ಆಯ್ತು ಶುಗಾಮಿ, ಖಂಡಿತ ಕರ್ಕೊಂಬರ್ತೀನಿ, ಮಿಸ್ ಮಾಡಲ್ಲ.